ನಾನು ನಿಮ್ಮ ಪ್ರೀತಿಯ ಚಂದ್ರು ಮಾತಾಡ್ತಾ ಇದ್ದೀನಿ. ನಮ್ಮ ಇವತ್ತು ಹೋಟ್ಲಿಗೆ ಯೂಟ್ಯೂಬ್ ಚಾನಲಿಂದ ಬಂದಿದ್ದಾರೆ. ನಮ್ಮ ಹೋಟ್ಲ್ ಹೆಸರು ಗೊತ್ತಲ್ಲ, ಚಂದ್ರು ನಿಮ್ಮ ಮನೆ ಊಟ, ಶಿವಾನಂದ ಸರ್ಕಲ್ಲು ಆಪೋಸಿಟ್ ಗಾಂಧಿ ಭವನ್. ನಿಮ್ಮೆಲ್ಲರ ಪ್ರೀತಿ ಒನ್ ಮೋರ್ ಅಂತ ಚಟಾಪಟ ಅಂತ ಇರಬೇಕು, ಬೆಳ್ಳುಳ್ಳಿ ಕಬಾಬ್ ತಿಂತಾ ಇರಬೇಕು ಅಂದರೆ ಬನ್ನಿ ನಮ್ಮ ಹೋಟ್ಲಿಗೆ ಬಂದು ಸವಿಯಾಗಿ ತಿನ್ನಿ. ಪ್ರೀತಿ ನಮ್ಮ ಹೋಟ್ಲಿಗೆ ಬಂದಿದ್ದರು ಐರಾ ಟಿ ವಿ ಅವರು. ಅವ್ರ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಬೆಲ್ ಬಟನ್ ಒದ್ದಬೇಕು. ಚಟಾಪಟ 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 ಅಂತ ಒನ್ ಮೋರ್ ಅಂತ ಹತ್ತಿಸ್ತಾ ಇರಬೇಕು. ಸರ್, ಅಣ್ಣವರೆಲ್ಲ ನಿಮ್ಮ ಕೈ ರುಚಿ ನೋಡಿದ್ದಾರೆ. ಹೌದು, ನಿಮಗೆ ಯಾವ ಥರ ಖುಷಿ ಆಯ್ತು ಸರ್ ಫಸ್ಟ್ ಟೈಮ್ ನಿಮ್ಮ ಕೈ ರುಚಿ ಅನ್ನೋರು ತಿಂದಾಗ? ಈಗ ನಮಗೆ ಅದ್ರ ಬಗ್ಗೆ ಇದೇ ಗೊತ್ತಿರಲಿಲ್ಲ. ಅವ್ರು ಕೇಳ್ತಾರೆ, ಅವ್ರು ಮಾಡ್ತಾರೆ ಅನ್ನೋದೇನು ಇರಲಿಲ್ಲ. ನಮ್ದಿಲ್ಲೇ ಶಿವಾನಂದ ಸರ್ಕಲಲ್ಲಿ ಒಂದು ಕೇಶವನವ್ರ ಮನೆ ಇತ್ತು. ನಾವು ದೇವತಮ್ಮನ ಶೂಟಿಂಗ್ ಮಾಡ್ತಾಯಿದ್ವಿ. ನಮ್ಮ ಮನೆ ಶೇಷಾದ್ರಿಪುರ. ನಮ್ಮ ಮೇಕಪ್ ಗ್ರೂಪ್ ಅವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಹೋದೆ. ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡ್ಬಂದ್ವಿ. ಯಜಮಾನ್ರು ಎಲ್ಲೋಗಿದ್ರು ಯಾರು ಕಾಣಲಿಲ್ಲ. ಅದ್ರಿಲ್ಲ ಈ ಥರ ಚಂದ್ರ ಮನೆ ಊಟಕ್ಕೆ ಹೋಗಿದ್ರು ಅಂತ ನಮ್ಮ ದೊರಸ್ವಾಮಿ ನಾಯ್ಡು ಅಂತ ನಮ್ಮ ಗುರುಗಳೊಬ್ರು ಇದ್ದರು. ಅವರೆಲ್ಲ ಹೋಗಿದಾಗ ಅವ್ರು ಹೇಳಿದ್ರು, ಇಲ್ಲ ಚಂದ್ರ ಮನೆಗೆ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು, ಊಟ ಮಾಡಿದ್ರು. ಬೋಟಿ ಮಾಡ್ತಾರಪ್ಪ ಅಂದರು. ಎಲ್ಲ ಮಾಡ್ತಾರಪ್ಪ ಜೀವನ. ಈಗಾರೆ ನಮ್ಮ ಬಾಲಣ್ಣವ್ರಿಗೆ ಬಾಲಕೃಷ್ಣ ಅವ್ರಿಗೆ ತುಂಬ ಇಷ್ಟ. ಏನ್ ಕೇಳಿದ್ರು ಇಲ್ಲ ಅಂತಿರಲ್ಲ, ಓಟ್ ರೂಪ ಯಾಕೆ ಇಟ್ಕೊಂಡಿದ್ದೀರಾ ಮತ್ತೆ? ಒಂಚೂರು ಮಾಡ್ಕೊಂಬಂದು ಕೊಡಿ ಅಂದರು. ಬೋಟಿ ಸ್ಟಾರ್ಟ್ ಆಯಿತು, ತಿಂದರು. ಹಾ ಅಂದರು. ಅದಾದ್ಮೇಲಿಂದ ಒಂದೊಂದೇ ಕೇಳ್ತಾಯಿದ್ರು, ಮಾಡ್ಕೊಂಡೋಗಿ ಕೊಡ್ತಾಯಿದ್ವಿ. ಹಿಂಗೆ ನಡೀತಾ ಇತ್ತು. ನಾನು ಹಂಗಂಗೆ ಸಿನಿಮಾದಲ್ಲಿ ನಡ್ಕೊಂಡು ಕೆಲಸ ಮಾಡ್ಕೊಂಡು ಮೇಕಪ್ ಮ್ಯಾನ್ ಆದೆ. ಎಲ್ಲ ಹಿಂಗೆ ಮಾಡ್ತಾ ಇರೋವಾಗ ಒಂದು ಯಜಮಾನ್ರು ಊಟ ಮಾಡಿದ ಖುಷಿಗೆ ಯಜಮಾನ್ರೆ ಒಪ್ಕೊಂಬಿಟ್ಟವ್ರೆ, ನಾವು ಯಾವುದೋ ಒಂದು ಹೋಟ್ಲ್ ಇಂಡಸ್ಟ್ರಿಗೆ ಇಳಿಯೋಣ ಅಂತ ಭಾಳ ದಿನ ಇದ್ದೆ. ಒಂದು 5 ವರ್ಷ ಸಿನಿಮಾದಲ್ಲಿ ಮಾಡಿದ್ವಿ. ಹೋದೆ, ಒಂದು ಹೋಟ್ಲು ಮಾಡಿಬಿಡೋಣ ಅಂತ ಒಂದು ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದೆ. ನಾನು ಫುಟ್ಪಾತಲ್ಲಿ ತಿಂದೆ. ಫುಟ್ಪಾತ್ ಬಗ್ಗೆ ಒಂದು ಹೋಟ್ಲು ಮಾಡಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡೆ. ಅವಾಗ ವಿಧಾನಸೌಧ ಹತ್ರ ಕೋರ್ಟ್ ಪಕ್ಕದಲ್ಲಿ ಒಂದು 14-15 ಜನ ಎಲ್ಲ ಕಡೆಯಿಂದ, ಗಾಂಧಿ ಬಜಾರು, ಹನುಮಂತ ನಗರ, ಕೋದಂಡರಾಮಪುರ, ಈ ಕಡೆ ಎಲ್ಲ ಕಡೆಯಿಂದ ತೊಗೊಂಬಂದು ಒಂದೊಂದು ಬಾಕ್ಸ್ಗಳಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರು. ಸೊ ನೋಡೋಣ, ನಾವು ಟ್ರೈ ಮಾಡೋಣ ಅಂತೇಳಿ ನಮ್ಮ ಮೇಡಮ್ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ. ಅವರು ಒಂದು ಚೂರು ಅವಾಗ ಜಿಂದಾಲ್ ಅಡ್ಮಿಟ್ ಆದರು. ಒಂದು ಟೆಸ್ಟ್ ಡ್ರೈವ್ ಮಾಡಿದೆ, ಒಂದು ವಾರ ನೋಡ್ಬಿಡೋಣ ಏನಾಗುತ್ತೆ ಅಂತ. ಹಂಗಂಗೆ ಬಿ ಡಿ ಹತ್ರ ಮಾಡಿದೆ. ಏನೋ ಅಂತ ಕ್ಲಿಕ್ ಆಗಿಲ್ಲ. ಇಲ್ಲಿ ನಮ್ಮ ಕೆ ಬಿ ಆಫೀಸ್ ಇದೆ ಆನಂದ ಸರ್ಕಲಲ್ಲಿ, ಅಲ್ಲಿ ಎದುರುಗಡೆ ಐಲ್ಯಾಂಡ್ಸ್ ಹೋಟ್ಲಿದೆ. ನಮ್ಮ ಯಜಮಾನೆಲ್ಲ ಅಲ್ಲೇ ಇರ್ತಾ ಇದ್ದಿದ್ದು. ಒಂದು ಅಲ್ಲೇ ಇಟ್ಕೊಂಡು ಒಂದು ಆಟೋ ತೊಗೊಂಡೆ. ನಮ್ಮ ಫ್ರೆಂಡ್ ಒಬ್ಬರು ಗಣೇಶ್ ಟೆಂಟ್ ಹೌಸ್ ಅಂತ ಇದೆ, ಅವ್ರದ್ದೊಂದು ಆಟೋ ಇತ್ತು ಕೊಟ್ಟರು. ಆಮೇಲೆ ಡೈನಿಂಗ್ ಟೇಬಲ್ ಒಂದು ಹಾಕಿದ್ವಿ ಮದುವೆ ಛತ್ರದ್ದು, ಹಾಕೊಂಡು ಅಲ್ಲೇ ಇಟ್ಕೊಂಡು ಏನೇನೋ ಮಾಡಿ ವ್ಯಾಪಾರ ಮಾಡೋ ಒಂದು ಲೆವೆಲ್ ತಗೋಬತ್ತಾ ಇದ್ವಿ. ತಿರ್ಗಾ ತೆಲುಗು ಪಿಕ್ಚರ್ ಬಂತು, ಹೊರಟ್ಬಿಟ್ಟೆ. ತಿರ್ಗಾ ಬಿಟ್ಟು ಬಂದೆ. 93 ಆಗಸ್ಟು ಸೆಪ್ಟೆಂಬರ್ ಅಲ್ಲ, ಯಾವ ಒಂದು ಜೂನ್ ಜುಲೈಯಲ್ಲೇನೋ ಸ್ಟಾರ್ಟ್ ಮಾಡಿದೆ. ಒಂದು ನೋಡೋಣ, ಟ್ರೈ ಮಾಡ್ಬಿಡೋಣ ಅಂಥೇಳಿ ತಿರ್ಗಾ ಮರಳಿ ಯತ್ನವ ಮಾಡುವಂಥ ಸಿನಿಮಾ ಬಿಟ್ಟು ಮಾಡಿಕೊಂಡೆ. ಮಾಡಿ ತೊಗೊಂಬಂದು ಅಲ್ಲಿ ಬಿ ಡಿ ಹತ್ರ ಇಲ್ಲಿ ಮಾಡ್ತಾಯಿದ್ನಲ್ಲ, ಎಲ್ಲೂ ಕ್ಲಿಕ್ ಆಗಿಲ್ಲ. ಒಂದಿನ ಹಿಂಗೆ ನಾನೊಂದು ಅಷ್ಟರೊಳಗೆ ಒಂದು ಈ ಕ್ಯಾರಿಯರ್ ಫುಡ್ಡು, ಆಮೇಲೆ ಮನೆಗಳಿಗೆ ಲೈಟ್ ಬಿಲ್ ಕಟ್ಟೋದು, ವಾಟರ್ ಬಿಲ್ ಕಟ್ಟೋದು, ಪ್ಲಂಬರ್ ಬೇಕಾದರೆ ಕರ್ಕೊಬರೋದು, ಪೇಂಟ್ರ್ ಬೇಕಾ, ಮನೆಗೆ ರೇಷನ್ ತರೋದು, ಇದ್ರದ್ದೆಲ್ಲ ಒಂದು ಕಾನ್ಸೆಪ್ಟ್ ಮಾಡಿ ಮನೆ ಬಾಗಿಲಿಗೆ ತಂದು ನಾವೇ ಸೇವೆ ಮಾಡುತ್ತೇವೆ ಅಂತ ಒಂದು ಪಾಂಪ್ಲೆಟ್ ಎಲ್ಲ ಮಾಡಿದ್ವಿ. ಅದರಲ್ಲಿ ಒಂದು 4 ಊಟ ಸಿಕ್ಕಿತ್ತು. ಇನ್ನೊಂದು ಆಸ್ಟ್ರಾ ಐಡಿಯಲ್ಲೂ ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇತ್ತು ನಮ್ಮ ಮಲ್ಗೆ ಹಾಸ್ಪಿಟ್ಲ್ ಪಕ್ಕದಲ್ಲಿ. ಮಧ್ಯಾಹ್ನ ಹಿಂಗೆ ಊಟ ಕೊಡೋಕ್ಕೆ ಬಂದಾಗ ಹೆವಿ ಕ್ರೌಡ್ ಕಾಣ್ತು. ನಮ್ಮ ತಾಯಿಗೆ ಹೇಳಿದೆ. ನನ್ನ ಫ್ರೆಂಡ್ ಒಬ್ಬರು ರವಿ ವರ್ಮ ಅಂತ ಇವಾಗ ಸಂಗಮ ಪಿಕ್ಚರೆಲ್ಲ ಡೈರೆಕ್ಷನ್ ಮಾಡಿದ್ದಾರೆ. ನಾನು ಸಿನಿಮಾ ಬಿಟ್ಟೆ, ರಾಂಗಣ್ಣವ್ರ ಹತ್ರ ಕೆಲಸ ಬಿಟ್ಟೆ, ಅವ್ರನ್ನ ಸೇರಿಸ್ದೆ. ಅವ್ರು ಹಂಗೆ ಮಾಡ್ಕೊಂಬಂದು ಅವ್ರು ವಿ ಮನೋಹರ್ ಹತ್ರ ಹೋದರು. ನಾನು ಹಿಂಗೆ ಮುಗಿಸ್ಕೊಂಡು ಮಾಲಾಶ್ರೀ ಹತ್ರ ಹೋದೆ. ಮಾಲಾಶ್ರೀ ಹತ್ರ ಮುಗಿಸ್ಕೊಂಡು ನಾನು ಈ ಥರ ಹೋಟ್ಲ್ ಇಂಡಸ್ಟ್ರಿ ಮಾಡ್ತಾಯಿದ್ದೆ. ನಾವು ಸ್ವಲ್ಪ ಬಂಡವಾಳ ಹಾಕ್ತೀವಿ, ಇಬ್ಬರು ಸೇರಿಕೊಂಡು ಒಂದು ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಶ್ರಮ ಹಂಗೆ ಇತ್ತು. 300, 200, 500, 700 ಆಯ್ತಾಯಿತ್ತು. ಮಾಡಿ ನಮ್ಮ ತಾಯಿ ಹೇಳಿದೆ, ಅಮ್ಮ ಹಿಂಗೊಂದು ಮಾಡೋಣ ಅಂತ ಇದ್ದೀನಿ ನಮ್ಮ ತಿರ್ಗಾ ಮಾಡು ಅಂತ. ನಮ್ಮ ತಾಯಿ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಆಮೇಲೆ ನಮ್ಮ ಮನೇಲಿ ನಮ್ಮ ಅಕ್ಕ ತಂಗಿದ್ದೀರಿದ್ದರು. ಆವಾಗ ನನ್ನ ಅಕ್ಕನ ಮಗಳಿದ್ಲು. ಆಮೇಲೆ ನಮ್ಮ ಅಕ್ಕಪಕ್ಕದ ಮನೆಗಳು ಹುಡುಗರುಗಳಿದ್ರು, ರಾಜೇಶ, ರಾಮು, ಪುಟ್ಟಿ, ಆಮೇಲೆ ಮಂಜು, ವೆಂಕಟೇಶ, ಈ ಥರ ಎಲ್ಲ ನನ್ನ ಅಕ್ಕಪಕ್ಕ ಮನೆಗಳ ಹುಡುಗರೇ ನಾನು ಫುಟ್ಪಾತಲ್ಲಿ ಹೋಟ್ಲು. ಆಮೇಲೆ ನಮ್ಮ ಯುವರಾಜ ಅಂತೇಳಿ ಪಾಪ ಆ ಟೈಮಲ್ಲಿ ಒಂದು ಆಡಿಯೋ ಕ್ಯಾಸೆಟ್ಗಳು ಮಾಡಿಕೊಂಡು ದೇವ್ರ ಬಗ್ಗೆ ಅದ್ರ ಬಗ್ಗೆ ಕಲ್ಯಾಣವ್ರ ಸಾಂಗೆಲ್ಲ ಬರ್ಸಿ ಮಾಡ್ತಾಯಿದ್ದ. ಅವನೊಬ್ಬ ಹಿಂಗೆ ನಮ್ಮ ರವಿಯಿಂದ ಫ್ರೆಂಡ್ ಆದ. ಅವರು ನಂಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಯುವರಾಜ್ ಅಂತ, ಮಹಾಲಕ್ಷ್ಮಿ ಲೇಔಟಲ್ಲಿದ್ದಾರೆ. ಆಮೇಲೆ ನಮ್ಮ ರವಿ ಎಲ್ಲ ಸೇರಿಕೊಂಡು ಹಿಂಗೆ ಮಾಡಿದ್ವಿ. ಮಾಡ್ತಾ ಒಂದು ಮಟ್ಟಿಗೆ ಬಂತು.
ಸೊ ಎಲ್ಲ ಶ್ರಮ ಅವರೆಲ್ಲ ಪ್ರೋತ್ಸಾಹ. ಪಾಪ ಹುಡುಗರು ನಮ್ಮ ಮನೆ ಪಕ್ಕದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ತಟ್ಟೆ ತೊಳೆದಿಲ್ಲ ಅನ್ನಂಗಿಲ್ಲ, ತಟ್ಟೆ ತೊಳೆದವ್ರೆ. ಆಮೇಲೆ ಎಲ್ಲ ಥರ ಕೆಲಸ ಮಾಡಿದ್ದಾರೆ. ಇವತ್ತೇನೋ ನಾವು ಬೆಳೆದಿದ್ದೀವಿ ಅಂದರೆ ಅವ್ರದ್ದೆಲ್ಲ ಒಂದೊಂದು ಕಣಗಳು ನಮಗೆ ಇಂಪಾರ್ಟೆಂಟು. ಸ್ನೇಹ ದೊಡ್ಡದಲ್ಲ, ಆ ಶ್ರಮ ಪಟ್ಟು ಕೊಟ್ಟಿರ್ತಾರಲ್ಲ ಅದು ಪ್ರತಿಫಲಗಳಿಗೆ ನಾವು ಯಾವತ್ತೂ ಬೆಲೆ ಕೊಡಬೇಕು. ಹಿಂಗೆ ಮಾಡ್ಕೊಂಡು ಅಲ್ಲೇ ಫುಟ್ಪಾತಲ್ಲಿ ನಮ್ಮ ಶಿವಾನಂದ ಸರ್ಕಲಲ್ಲೇ ನಮ್ಮ ಯಜಮಾನ್ರು ಊಟ ಕೇಳಿದ್ದು. ಶಿವಾನಂದ ಸರ್ಕಲಲ್ಲೇ ಒಂದು ಫುಟ್ಪಾತಲ್ಲಿ ಹೋಟ್ಲು ಮಾಡಿದೆ. 93 ಮಾಡಿದೆ. 2004 2005ವರೆಗೂ ಫುಟ್ಪಾತಲ್ಲೇ ಜೀವನ ನಡೆಸ್ದೆ. ಚೆನ್ನಾಗಿ ಬರ್ತಾಯಿತ್ತು. 2005ರಲ್ಲಿ ಒಂದು ಚಿಕ್ಕದೊಂದು ಅಲ್ಲಿ ಖಾಲಿ ಮಾಡಿ ಒಂದು ಚಿಕ್ಕದು ಎದುರುಗಡೆ ಒಂದು ಹೋಟ್ಲು ಮಾಡಿಕೊಂಡೆ. ನಮ್ಮ ಬಾಸು ಅಂತ ಒಬ್ರಿಗೆ ಹೇಳೋದು, ಅವರು ಸ್ವಲ್ಪ ಪ್ರೋತ್ಸಾಹ ಧನ ಕೊಟ್ಟರು. ನಾವು ಎಲ್ಲ ಸೇರಿಕೊಂಡು ಒಂದು ಬಂಡವಾಳ ಹಾಕಿ ಒಂದು ಹೋಟ್ಲು ಮಾಡಿದೆ. ನಮ್ಮ ಶ್ರೀಧರ ಸ್ವಾಮಿಗಳ ದಯೆ, ಸಾಗರದಲ್ಲಿದ್ದಾರೆ ನಮ್ಮ ಗುರುಗಳು, ಅವರ ಆಶೀರ್ವಾದ ಇವತ್ತಿನ ಈ ಮಟ್ಟಕ್ಕೆ ತಂದು ಅಲ್ಲೊಂದು ಚಿಕ್ಕ ಸಂಸ್ಥೆ ಮಾಡಿ ಅಲ್ಲಿಂದ ತುಂಬ ಚೆನ್ನಾಗಾಗಿ ಈ ಕೆಳಗಡೆ ನಮ್ಮ ಧರ್ಮಸಿಂಗ್ ಸಾಹೇಬ್ರದ್ದು ಒಂದು ಬಿಲ್ಡಿಂಗ್ ಇತ್ತು, ಕೆಳಗಡೆ ಕರೆದು ಅವ್ರ ಮಗವರು ಹೋಟ್ಲು ಕೊಟ್ಟರು. ಅದು ತೊಗೊಂಡೆ. ಕೊರೋನಾ ಟೈಮಲ್ಲಿ ಹಂಗೆ ಹತ್ತುತ್ತಾ ಇತ್ತು, ಹಿಂಗೆ ಬೆಳೀತು. ನಮ್ಮ ಬಾಸ್ ಬರಲಿಲ್ಲ ಈ ಹೋಟ್ಲ್ ಓಪನಿಂಗ್ಗೆ. ನಂದು ಪ್ರತಿಯೊಂದು ಹೋಟ್ಲ್ ಓಪನಿಂಗು ಚಿಕ್ಕ ಹೋಟ್ಲು ಮಾಡಿದ್ದೀನಿ ಅಂದ ಮಲ್ಲಿಗೆ ಹತ್ರ, ಅದಕ್ಕೂ ಗಂಡ ಹೆಂಡತಿ ಇಬ್ಬರು ಬಂದು ಆಶೀರ್ವಾದ ಮಾಡಿದರು. ದೊಡ್ಡವ್ರ ಮನೆ ಪ್ರೋತ್ಸಾಹ ಇತ್ತು. ಇವತ್ತಿಗೂ ಆ ಬೆಲೆ ಆ ಗೌರವ ಎಲ್ಲ ಇಟ್ಕೊಂಡಿದ್ದೀನಿ. ಶಿವಣ್ಣವ್ರು ನಮ್ಗೆ ಹೆಲ್ಪ್ ಮಾಡಿದ್ರು. ಈ ಥರ ಎಲ್ಲ ನಡ್ಕೊಂಡು ಹೋಗ್ತಾ ಇರುವಾಗ ಇದೊಂದು ಧರ್ಮಸಿಂಗ್ ಅವ್ರ ಬಿಲ್ಡಿಂಗ್ ಸಿಕ್ಕಿದ ಮೇಲೆ ಒಂದು ದೊಡ್ಡ ಮಟ್ಟಿಗೆ ಬಂದೆ. ಯೂಟ್ಯೂಬಲ್ಲೆಲ್ಲ ಕಾಣಿಸ್ದೆ. ಬೆಳ್ಳುಳ್ಳಿ ಕಬಾಬು, ಪಟಾಪಟ್ ರಸ ಇದೆಲ್ಲ ಹಂಗಂಗೆ ಬೆಳೆದು ಇವತ್ತು ನಾನು ಈ ಮಟ್ಟಕ್ಕೆ ನಿಮ್ಮ ಮುಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಪಟ್ಟ ಶ್ರಮ, ನನ್ನ ಪ್ರೋತ್ಸಾಹ ಮಾಡಿದ ಮನೆ, ನನ್ನ ತಾಯಿ ಆಶೀರ್ವಾದ ಇದೆಲ್ಲ ಮಾಡಿ, ಆಮೇಲೆ ನನ್ನ ಅಕ್ಕಪಕ್ಕದ ಜನ ಎಲ್ಲ ಕೋಪ್ರೇಟ್ ಮಾಡಿದ್ದಕ್ಕೆ ಇವತ್ತು ನಾನು ಈ ಮಟ್ಟಿಗೆ ಬಂದು ಬೆಳೆದಿದ್ದೀನಿ. ಪ್ರತಿಯೊಬ್ಬರಿಗೂ ಒಬ್ಬರು ಬೆನ್ನೆಲುಬಾಗಿ ಇದ್ದೇ ಇರ್ತಾರೆ. ಅದಕ್ಕೆ ಬೆನ್ನೆಲುಬು ನಮಗೆ ಬಾಸು. ಸೊ ಇದೆಲ್ಲ ಮಾಡ್ಕೊಂಡು ಹಿಂಗೆ ಬಂದು ಬೆಳೆದಿದ್ದೀನಿ. ಸಿನಿಮಾಕ್ಕಿಂತ ಇದು ತೃಪ್ತಿ ತಂದಿದೆ.